ಈಗ ಸರಿಸುಮಾರು ಒಂದು 15 ವರ್ಷ ಪೂರ್ವದಲ್ಲಿ ಬೆಂಗಳೂರಿನ ಟಿ ಎಂಬ ನಗರದ ಒಂದು ಮನೆಯಲ್ಲಿ ಪ್ರಶ್ನೆಗೆಂದು ಆತ್ಮೀಯರ ಮೂಲಕವಾಗಿ ನಮ್ಮನ್ನು ಕರೆಸಿದರು. ಆ ಮನೆಯಲ್ಲಿ ಒಂದು 8ರಿಂದ 10 ಜನ ಹೇಳ್ತಕ್ಕಂಥ ವ್ಯಕ್ತಿಗಳು ವಾಸವಾಗಿದ್ದರು. ಅವರಲ್ಲಿ ಒಬ್ಬರಲ್ಲೇ ಒಂದೊಂದು ರೀತಿಯಾದಂತಹ ಸಮಸ್ಯೆಗಳು ಮನೆಯನ್ನು ಮಾಡಿತ್ತು. ಆ ಸಮಯದಲ್ಲಿ ನಾವು ಅಲ್ಲಿ ಪ್ರಶ್ನೆಯನ್ನು ಇಟ್ಟು ನೋಡಿದಾಗ ಕೆಲವೊಂದು ಇಷ್ಟು ವಿಚಾರಗಳು ಅಲ್ಲಿ ಕಂಡು ಬಂದವು. ಅದನ್ನು ತಿಳಿಸಿದೆವು. ತಿಳಿಸಿದ ನಂತರದಲ್ಲಿ ಆ ವ್ಯಕ್ತಿಗಳು ಹೇಳಿದ್ದನ್ನು ಕೇಳಿ ನಾವು ಕೂಡ ಒಂದು ಸಮಯ ಕಕ್ಕಾಬಿಕ್ಕಿ ಆದ್ವಿ. ಯಾಕೆ ಅಂತ ಕೇಳಿದರೆ, ಯಾವ ರೀತಿಯಾದಂಥ ಹೋಮ ಹವನ ಇತ್ಯಾದಿಗಳನ್ನು ಕೇಳಿದರೂ ಕೂಡ ಅವರು ಮಾಡಿಸಿರ್ತಕ್ಕಂಥದ್ದು, ಮತ್ತು ಅಷ್ಟೇ ಅಲ್ಲದೆ ಮನೆಯನ್ನೇ ಒಡೆದು ಬೇರೆ ರೀತಿಯಲ್ಲಿ ಕಟ್ಟಿ ಅಂಥೇಳಿ ಸಲಹೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇತ್ಯಾದಿಗಳನ್ನು ಕೇಳಿ ಒಂದು ಸಮಯದಲ್ಲಿ ದಂಗಾದ್ವಿ. ತದನಂತರದಲ್ಲೇ ಆ ವ್ಯಕ್ತಿಗಳಿಗೆ ಪರಿಹಾರವನ್ನು ಮಾಡಲಿಕ್ಕೆ ಹೇಳಿದ್ವಿ. ಅವರು ತಕ್ಷಣ ನಿಮ್ಮ ಮುಖಾಂತರದಲ್ಲೇ ಆಗಬೇಕು ಅಂತ ಹೇಳುವುದಾಗಿ ಕೇಳಿಕೊಂಡು ಆ ನಂತರದಲ್ಲಿ ನಾವು 5 ಜನ ವೈದಿಕರು ಸೇರಿ 2 ದಿವಸ ಅವರ ಮನೆಯಲ್ಲಿ ಕಾರ್ಯಕ್ರಮ ಹೇಳ್ತಕ್ಕಂಥದ್ದನ್ನು ಮಾಡಿಕೊಟ್ಟ ನಂತರದಲ್ಲೇ ಒಂದೊಂದೇ ಸಮಸ್ಯೆಗಳು ಬಗೆಹರಿತಾ ಬಂದು ತದನಂತರದಲ್ಲಿ ಒಂದೇ ವರ್ಷದಲ್ಲಿ ಆ ಕುಟುಂಬ ಹೇಳ್ತಕ್ಕಂಥದ್ದು ಅಭಿವೃದ್ಧಿಯತ್ತ ಹೆಜ್ಜೆಯನ್ನು ಹಾಕಲಿಕ್ಕೆ ಕಾಣಿಸ್ತು. ಈಗ ಆ ಕುಟುಂಬ ಹೇಳ್ತಕ್ಕಂಥದ್ದು ನೆಮ್ಮದಿಯಿಂದ ನಿಸ್ಸಂದೇಹವಾಗಿಯೂ ಮತ್ತು ಯಾವ ದೇವರ ಮೇಲೆ ಶ್ರದ್ಧಾ ಮತ್ತು ನಂಬಿಕೆ ವಿಶ್ವಾಸಗಳನ್ನು ಕಳ್ಕೊಂಡು ಹೋಗ್ತಾ ಇದ್ದರೋ ದೇವರೇ ಇಲ್ಲ ಅಂತ ಹೇಳುವುದಾಗಿ ಅಂತಹ ವ್ಯಕ್ತಿಗಳು ಇವತ್ತಿನ ದಿವಸದಲ್ಲೇ ಇಲ್ಲ, ದೇವರು ಇದ್ದಾನೆ, ಮತ್ತು ಅಷ್ಟೇ ಅಲ್ಲದೆ ನೀವು ಏನು ಹೇಳ್ತೀರೋ ಆ ರೀತಿಯಲ್ಲಿ ತಾವು ನಡ್ಕೊಳ್ತೇವೆ ಅಂತ ಹೇಳುವುದಾಗಿ ಹೇಳ್ತಕ್ಕಂಥದ್ದನ್ನು ಕೇಳಿದರೆ ಎಲ್ಲೋ ಒಂದು ಕಡೆಯಿಂದ ದೈವಿಕವಾದಂತಹ ಶಕ್ತಿ ಹೇಳ್ತಕ್ಕಂಥದ್ದು ಅಪಾರ